ಏನಾಗ್ಬೋದು, ಒಬ್ಬ ವ್ಯಕ್ತಿನ 100 ಸಲ ಸಾಯಿಸಿದ್ರು ಅವನು 100 ಸಲನು ಕೂಡ ಒಂದು ಸ್ಕ್ರಾಚ್ ಇಲ್ದಂಗೆ ಮತ್ತೆ ಜೀವಂತವಾಗಿ ಬಂದ್ರೆ ಹೌದು ಅಂತದ್ದೇ ಒಂದು ಭಯಂಕರವಾಗಿರುವಂತ ಮೂವಿನ ನಾವು ಇವತ್ತು ನೋಡ್ತಿರೋದು. ಈ ಮೂವಿ ರಿಲೀಸ್ ಆಗಿ 1 ವಾರ ಅಷ್ಟೇ ಆಗಿರೋದು. ಅದ್ಭುತವಾಗಿರುವಂತ ಮೂವಿ, ಕೊನೆವರೆಗೂ ನೋಡ್ತೀರಿ. ಅಂದಂಗೆ ಮೂವಿ ಹೆಸರು ಫ್ರಾಂಕನ್ಸ್ಟೈನ್ ಅಂತ. ಮೂವಿಯ ಮೊದಲ ಸೀನ್ ನಲ್ಲಿ ಸಮುದ್ರದ ಒಳಗಡೆ ಸಿಗಾಕೊಂಡಿರುವಂತ ಒಂದು ಶಿಪ್ ಅನ್ನ ನಮ್ಗೆ ತೋರಿಸ್ತಾರೆ. ಈ ಶಿಪ್ ನ ಕ್ಯಾಪ್ಟನ್ ಹಾಗೆ ಇದ್ರೊಳಗಡೆ ಇರುವಂತ ಜನರೆಲ್ಲರೂ ಹೇಗಾದ್ರೂ ಮಾಡಿ ಶಿಪ್ ಅನ್ನ ಮತ್ತೆ ಸಮುದ್ರದ ಒಳಗಡೆ ತಗೊಂಡು ಹೋಗಿ ಇಲ್ಲಿಂದ ಮತ್ತೆ ಮನೆಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿರ್ತಾರೆ. ಇಲ್ಲಿ ಶಿಪ್ ನ ಕ್ಯಾಪ್ಟನ್ ಗೆ ಗೊತ್ತು ಇದೆಲ್ಲ ಅಸಾಧ್ಯವಾಗಿರುವಂತ ಮಾತು ಅಂತ, ಆದ್ರೆ ಇವನ ಜನರಿಗೆ ಧೈರ್ಯ ಕಳ್ಕೊಳ್ಳೋದಕ್ಕೆ ಇವನು ಬಿಡ್ತಿರೋದಿಲ್ಲ. ನಂತರ ರಾತ್ರಿ ನೋಡಿದ್ರೆ ಸ್ವಲ್ಪ ದೂರದಲ್ಲಿ ಬೆಂಕಿ ಹತ್ಕೊಂಡಿರುತ್ತೆ. ಆದ್ರಿಂದ ಕ್ಯಾಪ್ಟನ್ ಇವನ ಜೊತೆ ಒಂದಷ್ಟು ಜನರನ್ನ ಕರ್ಕೊಂಡು ಇಲ್ಲಿಗೆ ಬಂದು ನೋಡಿದ್ರೆ ಗಾಯಗೊಂಡಿರುವಂತ ವಿಕ್ಟರ್ ಅನ್ನೋ ಒಬ್ಬ ವ್ಯಕ್ತಿ ಇಲ್ಲಿರ್ತಾನೆ. ವಿಕ್ಟರ್ಗೆ ಒಂದು ಕಾಲು ಇರೋದಿಲ್ಲ, ಡೂಪ್ಲಿಕೇಟ್ ಕಾಲನ್ನ ಹಾಕೊಂಡಿರ್ತಾನೆ. ಅದೇ ಸಮಯಕ್ಕೆ ಅವ್ರ ಕಡೆಗೆ ಯಾರೋ ಬರ್ತಿದ್ದಾರೆ ಅಂತ ಗೊತ್ತಾಗಿ ವಿಕ್ಟರ್ನ ಶಿಪ್ ಹತ್ರ ಕರ್ಕೊಂಡ್ ಬರ್ತಾರೆ. ಹಾಗೆ ದೊಡ್ಡದಾಗಿ ಕಾಣುವಂತ ಒಬ್ಬ ವ್ಯಕ್ತಿ ಇವ್ರ ಕಡೆಗೆನೆ ಬರ್ತಿರ್ತಾನೆ. ಇದರಿಂದ ಹೆದರ್ಕೊಂಡು ಶೂಟ್ ಮಾಡಿದ್ರೆ ಈ ವ್ಯಕ್ತಿಗೆ ಏನು ಕೂಡ ಆಗ್ತಿರೋದಿಲ್ಲ. ಬದಲಾಗಿ ಇವ್ರಿಗೆನೆ ಚೆನ್ನಾಗಿ ಹೊಡೆದು ಶಿಪ್ ನ ಮೇಲೆ ಬಂದು ವಿಕ್ಟರ್ ನನ್ನ ಬೇಟೆ ಅಂತ ಹೇಳ್ತಿರ್ತಾನೆ. ಆದ್ರೆ ಶಿಪ್ ನಲ್ಲಿರುವಂತ ಜನರು ಕೂಡ ತುಂಬಾ ಪವರ್ಫುಲ್ ಆಗಿರುವಂತ ಗನ್ ಇಂದ ಇವನಿಗೆ ಶೂಟ್ ಮಾಡಿ ಕೆಳಗಡೆ ಬೀಳಿಸ್ಬಿಡ್ತಾರೆ. ನೋಡಿದ್ರೆ ಇವನಿನ್ನು ಸತ್ತಿರೋದಿಲ್ಲ. ತುಂಬಾ ಕೋಪ ಮಾಡ್ಕೊಂಡು ಇವರ ಶಿಪ್ ಅನ್ನೇ ದಬಾಕೋದಕ್ಕೆ ನೋಡ್ತಿರ್ತಾನೆ. ಆಗ ಕ್ಯಾಪ್ಟನ್ ಐಸಿನ ಮೇಲೆ ಶೂಟ್ ಮಾಡ್ತಿದ್ದಂಗೆನೆ ಈ ವ್ಯಕ್ತಿ ನಿಂತಿರುವಂತ ಜಾಗ ಹೊಡೆದು ಇವನು ನೀರಿನ ಒಳಗಡೆ ಹೊಟ್ಟೋಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ವಿಕ್ಟರ್ಗೆ ಎಚ್ಚರ ಆದಾಗ ಇವನು ಹೇಳ್ತಾ ಹೋಗ್ತಾನೆ, ಅವನು ಸಾಯೋದಿಲ್ಲ, ಈಗಾಗ್ಲೇ ನಾನು ಅವನನ್ನ ಸಾಯಿಸೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ದೀನಿ, ಮತ್ತೆ ಮತ್ತೆ ಬರ್ತಾನೆ ಇರ್ತಾನೆ. ಅವನೇನಾದ್ರೂ ಇಲ್ಲಿಗೆ ವಾಪಸ್ ಬಂದ್ರೆ ನೀವು ನನ್ನನ್ನ ಶಿಪ್ ಇಂದ ಆಚೆ ಬಿಸಾಕ್ಬಿಡಿ, ನಿಮ್ಗೇನು ಮಾಡೋದಿಲ್ಲ ಅಂತ. ಇದಾದ್ಮೇಲೆ ಸರಿ ಅಂತ ವಿಕ್ಟರ್ ಇವನ ಡೂಪ್ಲಿಕೇಟ್ ಕಾಲನ್ನ ಹಾಕೊಳ್ತಿರ್ಬೇಕಾದ್ರೆ ಶಿಪ್ ನ ಕ್ಯಾಪ್ಟನ್ ಇವನನ್ನ ಕೇಳ್ತಾನೆ, ನಿನ್ ಕತೆ ಏನು ಹೇಳು ಅಂತ. ಇವನು ಕೂಡ ಹೇಳ್ತಾ ಹೋಗ್ತಾನೆ. ಆಗ ಸೀನ್ ಫ್ಲಾಶ್ ಬ್ಯಾಕ್ ಗೆ ಬರುತ್ತೆ. ಇಲ್ಲಿ ವಿಕ್ಟರ್ ನ ತಾಯಿ ಒಬ್ರು ಶ್ರೀಮಂತ ಮನೆಗೆ ಸೇರಿದವರು. ಹಾಗೆ ಇಲ್ಲೇ ನಮ್ಗೆ ಸಣ್ಣ ವಯಸ್ಸಿನ ವಿಕ್ಟರ್ ನು ಕೂಡ ತೋರಿಸ್ತಾರೆ. ನಂತರ ವಿಕ್ಟರ್ ನ ತಂದೆ ಆಗಿರುವಂತ ಆಲ್ಫೋನ್ಸೆನ ತೋರಿಸ್ತಾರೆ. ಆಲ್ಫೋನ್ಸೆ ವಿಕ್ಟರ್ ನ ತಾಯಿನ ಮದ್ವೆ ಆಗಿರೋದಕ್ಕೆ ಇರೋದು ಒಂದೇ ಒಂದು ಕಾರಣ, ಅವರು ಶ್ರೀಮಂತ ಮನೆಯವರು ಅಂತ. ಇಲ್ಲಿ ಇನ್ನೊಂದು ವಿಷಯ ಏನು ಅಂತಂದ್ರೆ ಇವನಿಗೆ ವಿಕ್ಟರ್ ಆಗ್ಲಿ ವಿಕ್ಟರ್ ನ ತಾಯಿ ಆಗ್ಲಿ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಯಾಕೆಂತಂದ್ರೆ ಅವರಿಬ್ರ ತಲೆ ಕೂದಲು ಕಪ್ಪಗಿದೆ ಅಂತ. ಅಷ್ಟೇ ಅಲ್ಲದೆ ವಿಕ್ಟರ್ ನ ತಾಯಿ ಆಗಿರುವಂತ ಕ್ಯಾರೋಲಿನ್ ಪ್ರೆಗ್ನೆಂಟ್ ಆಗಿರ್ತಾರೆ. ಇಲ್ಲಿ ಆಲ್ಫೋನ್ಸೆ ಬಗ್ಗೆ ಒಂದೇ ಒಂದು ಒಳ್ಳೆ ವಿಷಯ ಏನು ಅಂತಂದ್ರೆ ಈ ಸಮಯದಲ್ಲಿ ಇವನು ಇಡೀ ಪ್ರಪಂಚದಲ್ಲೇ ತುಂಬಾ ಫೇಮಸ್ ಆಗಿರುವಂತ ಡಾಕ್ಟರ್. ಇವನಿಗೆ ಮನುಷ್ಯರ ಬಾಡಿ ಬಗ್ಗೆ ಏನೇನ್ ಗೊತ್ತೋ ಅದನ್ನೆಲ್ಲ ವಿಕ್ಟರ್ಗೂ ಕೂಡ ಹೇಳ್ಕೊಡ್ತಿರ್ತಾನೆ. ವಿಕ್ಟರ್ ಕೂಡ ಅದೇ ರೀತಿ ಚೆನ್ನಾಗಿ ಕಲ್ತ್ಕೋತಿರ್ತಾನೆ. ಆದ್ರೆ ವಿಕ್ಟರ್ ಏನಾದ್ರೂ ಕೇಳದಂತ ಪ್ರಶ್ನೆಗೆ ತಪ್ಪು ಉತ್ತರನ ಕೊಟ್ಬಿಟ್ರೆ ಕೋಲ್ನ ತಗೊಂಡು ಮುಖದ ಮೇಲೆಲ್ಲ ಹೊಡಿತಿರ್ತಾನೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ವಿಕ್ಟರ್ ಇವನ ತಾಯಿ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಇವರಿಗೆ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಆಗ ಆಲ್ಫೋನ್ಸೆ ಮಗು ಡೆಲಿವರಿ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಆದ್ರೆ ನಂತರನೇ ನಮಗೆ ಗೊತ್ತಾಗೋದು ಜನ್ಮ ಕೊಡ್ತಾ ಕೊಡ್ತಾ ಅವರು ತೀರೋಗಿದ್ದಾರೆ ಅಂತ. ಇದರಿಂದ ವಿಕ್ಟರ್ ಅಂತೂ ತುಂಬಾನೇ ದುಃಖ ಪಡ್ತಾನೆ. ಆದ್ರೆ ಕ್ಯಾರೋಲಿನ್ ಸಾಯೋದಕ್ಕಿಂತ ಮುಂಚೆ ಒಂದು ಗಂಡು ಮಗನಿಗೆ ಜನ್ಮ ಕೊಟ್ಟಿರ್ತಾರೆ. ಈ ಹುಡುಗನ ಹೆಸರು ವಿಲಿಯಂ ಅಂತ. ಆಲ್ಫೋನ್ಸೆ ವಿಲಿಯಂ ಅಂದ್ರೆ ತುಂಬಾನೇ ಪ್ರೀತಿ ಮಾಡ್ತಾನೆ. ಯಾಕೆಂತಂದ್ರೆ ಇವನ ಕೂದ್ಲು ತರನೇ ವಿಲಿಯಂನ ಕೂದ್ಲು ಬಣ್ಣ ಕೂಡ ಇದೆ ಅಂತ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ವಿಕ್ಟರ್ ಇವನ ತಂದೆನ ಕೇಳ್ತಾನೆ, ಏನಕ್ಕೆ ಇವನ ತಾಯಿನ ಕಾಪಾಡೋದಕ್ಕಾಗ್ಲಿಲ್ಲ ಅಂತ. ಸಾವಿಂದ ಯಾರು ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಇವನು ಹೇಳ್ತಿದ್ದಂಗೆನೆ ವಿಕ್ಟರ್ ಕೂಡ ಡಿಸೈಡ್ ಮಾಡೇ ಬಿಡ್ತಾನೆ. ಮನುಷ್ಯನ ಬಾಡಿ ಬಗ್ಗೆ ಎಲ್ಲಾನು ತಿಳ್ಕೊಂಡು ಸತ್ತಿರೋರನ್ನು ಕೂಡ ಹೇಗೆ ಜೀವಂತಗೊಳಿಸ್ಬೇಕು ಅಂತ ನಾನು ತಿಳ್ಕೋಬೇಕು ಅಂತ. ಇದೇ ದಿನ ರಾತ್ರಿ ಇವನ ಕನ್ಸಿನಲ್ಲಿ ದೇವತೆ ಕೂಡ ಬಂದು ನೀನು ಸರಿಯಾಗಿರುವಂತ ದಾರಿಲೇ ಹೋಗ್ತಿದ್ಯಾ ಅಂತ ಹೇಳ್ತಾರೆ. ಇದರಿಂದ ಇವನು ಕೂಡ ಇವನ ನಿರ್ಧಾರನ ಇನ್ನೂ ಕೂಡ ಗಟ್ಟಿ ಮಾಡ್ಕೊಳ್ತಾನೆ. ಇಲ್ಲಿ ಪ್ರೆಸೆಂಟ್ ನಲ್ಲಿ ನೋಡಿದ್ರೆ ನೀರಿನ ಒಳಗಡೆ ಹೋಗಿದ್ದಂತ ವ್ಯಕ್ತಿ ಸಾಯ್ದೇನೆ ಮತ್ತೆ ಮೇಲೆ ಬರ್ತಿರ್ತಾನೆ. ಇದಾದ್ಮೇಲೆ ಹೀಗೆ ಸ್ಟೋರಿನ ಕಂಟಿನ್ಯೂ ಮಾಡ್ತಾ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಆಲ್ಫೋನ್ಸೆನು ಕೂಡ ಸ್ವಲ್ಪ ವರ್ಷಗಳ ನಂತರ ತೀರ್ಕೊಬಿಡ್ತಾನೆ. ಆದ್ರಿಂದ ವಿಕ್ಟರ್ ಇವನ ತಮ್ಮ ವಿಲಿಯಂ ತುಂಬಾನೇ ಚಿಕ್ಕವನಾಗಿರೋದ್ರಿಂದ ದೂರದಲ್ಲಿರುವಂತೆ ಇವನ ಸಂಬಂಧಿಕರ ಮನೆಗೆ ಕಳಿಸ್ಬಿಡ್ತಾನೆ. ಇದಾದ್ಮೇಲೆ ತುಂಬಾ ವರ್ಷಗಳ ನಂತರ ಸೀನ್ ಶಿಫ್ಟ್ ಆದಾಗ ಬೆಳೆದು ದೊಡ್ಡವನಾಗಿರುವಂತ ವಿಕ್ಟರ್ ನ ನಮ್ಗೆ ತೋರಿಸ್ತಾರೆ. ಇವನು ಯಾವ್ದೋ ಒಂದು ವಿಷಯನ ಹೇಳೋದಕ್ಕೆ ಅಂತ ಕೋರ್ಟ್ ರೂಮ್ ಗೆ ಬಂದಿರ್ತಾನೆ. ಇಲ್ಲಿ ನಡೀತಿರೋದನ್ನ ನೋಡೋದಕ್ಕೆ ಹೆನ್ರಿಚ್ ಅನ್ನೋ ಒಬ್ಬ ವ್ಯಕ್ತಿನೂ ಕೂಡ ಬಂದಿರ್ತಾನೆ. ಆಗ ವಿಕ್ಟರ್ ನಾನು ಮನುಷ್ಯನ ಬಾಡಿ ಬಗ್ಗೆ ಎಲ್ಲಾ ವಿಷಯಗಳನ್ನು ತಿಳ್ಕೊಂಡಿದ್ದೀನಿ, ಅಷ್ಟೇ ಅಲ್ಲದೆ ಸತ್ತಿರೋರ್ಗೆ ಜೀವ ಕೂಡ ಬರೆಸ್ತೀನಿ ಅಂತ ಹೇಳಿ ಇಲ್ಲೇ ಅರ್ಧ ಕಟ್ಟಾಗಿರುವಂತ ಒಂದು ಡೆಡ್ ಬಾಡಿಗೆ ಬ್ಯಾಟ್ರಿನ ಕನೆಕ್ಟ್ ಮಾಡ್ತಿದ್ದಂಗೆನೆ ಇದಕ್ಕೆ ಜೀವ ಬರುತ್ತೆ. ಇದನ್ನ ನೋಡಿ ಎಲ್ಲರೂ ತುಂಬಾನೇ ಶಾಕ್ ಆಗ್ಬಿಟ್ಟಿರ್ತಾರೆ. ಯಾಕೆಂತಂದ್ರೆ ತುಂಬಾನೇ ರಿಸರ್ಚ್ ಮಾಡಿ ಈ ರೀತಿ ಜೀವ ಬರೋ ರೀತಿ ಮಾಡಿರ್ತಾನೆ. ಆದ್ರೆ ಇದನ್ನೆಲ್ಲ ನೋಡಿದಂತ ಕೋರ್ಟ್ ನಲ್ಲಿರುವಂತ ಜಡ್ಜಸ್ ಗಳು ಇವನು ಎಕ್ಸ್ಪೆರಿಮೆಂಟ್ ಅನ್ನ ಕಂಟಿನ್ಯೂ ಮಾಡೋದಕ್ಕೆ ಪರ್ಮಿಷನ್ ಕೊಡೋ
ಮಾಡೋದಿಲ್ಲ, ಬದುಕು ಸಾವು ದೇವರ ಕೈಲಿ ಇರ್ಬೇಕು, ಈ ರೀತಿ ಮಾಡೋದು ತಪ್ಪು ಅಂತ. ಇದರಿಂದ ವಿಕ್ಟರ್ ತುಂಬಾ ಕೋಪ ಮಾಡ್ಕೊಂಡು ಇವನ ಮನೆ ಹತ್ರ ಬಂದಾಗ ನಾವಾಗ್ಲೇ ನೋಡ್ದಂತ ಹೆನ್ರಿಚ್ ಇವನ ಹತ್ರ ಮಾತಾಡೋದಕ್ಕೆ ಅಂತ ಬರ್ತಾನೆ. ಆಕ್ಚುಲಿ ವಿಕ್ಟರ್ ನ ತಮ್ಮ ಇದಾನಲ್ಲ ವಿಲಿಯಂ, ಅವನು ಕೂಡ ಬೆಳೆದು ದೊಡ್ಡವನಾಗಿ ಎಲಿಜಬೆತ್ ಅನ್ನೋ ಒಬ್ಳು ಹುಡುಗಿನ ಇಷ್ಟಪಡ್ತಿರ್ತಾನೆ. ಆ ಎಲಿಜಬೆತ್ ನ ಅಂಕಲ್ ಇವನು. ಇಲ್ಲಿ ಹೆನ್ರಿಚ್ ಇವನು ಬಂದಿರುವಂತ ನಿಜವಾದ ವಿಷಯನ ಹೇಳ್ತಾ ಹೋಗ್ತಾನೆ. ನೀನು ಮಾಡ್ದಂತ ಎಕ್ಸ್ಪೆರಿಮೆಂಟ್ ಅನ್ನ ನಾನು ನೋಡ್ದೆ, ನನಗೆ ತುಂಬಾನೇ ಇಷ್ಟ ಆಯ್ತು. ಆತರ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋದಕ್ಕೆ ನಿನಗೆ ಎಷ್ಟು ದುಡ್ಡು ಬೇಕೋ ಅದನ್ನ ಕೊಡ್ತೀನಿ, ಆದ್ರೆ ಯಾವತ್ತಾದ್ರೂ ನಿನ್ನ ಹತ್ರ ಒಂದು ಹೆಲ್ಪ್ ಅನ್ನ ಕೇಳ್ತೀನಿ, ಅದನ್ನ ಮಾಡ್ಬೇಕು ಅಂತ. ವಿಕ್ಟರ್ ಕೂಡ ಎಕ್ಸ್ಪೆರಿಮೆಂಟ್ ಗೆ ದುಡ್ಡು ಸಿಗುತ್ತಲ್ಲ ಅನ್ನೋ ಆಸೆಗೆ ಸರಿ ಅಂತ ಒಪ್ಕೊಬಿಡ್ತಾನೆ. ಆದ್ರೆ ಪ್ರಾಬ್ಲಮ್ ಏನು ಅಂತಂದ್ರೆ ಇವನು ಸತ್ತೋಗಿರುವಂತ ಡೆಡ್ ಬಾಡಿಗೆ ಜೀವ ಬರುಸ್ತಾನಲ್ಲ, ಆ ರೀತಿ ಮಾಡೋದಕ್ಕಾಗೋದು ಕೆಲವು ನಿಮಿಷಗಳು ಅಷ್ಟೇ. ಆದ್ರಿಂದ ಹೆನ್ರಿಚ್ ಇವನಿಗೆ ಪರ್ಮನೆಂಟ್ ಆಗಿ ಜೀವ ಬರೋ ರೀತಿ ಮಾಡೋದಕ್ಕೆ ಎಷ್ಟು ಟೈಮ್ ಬೇಕೋ ಆ ಟೈಮ್ ಅನ್ನು ಕೂಡ ಕೊಡ್ತಾನೆ. ಸರಿ ಅಂತ ಮಾರನೇ ದಿನ ವಿಕ್ಟರ್ ಇವನ ಎಕ್ಸ್ಪೆರಿಮೆಂಟ್ ಗೆ ಸಂಬಂಧಪಟ್ಟಿರುವಂತ ಫೈಲ್ ಗಳನ್ನೆಲ್ಲ ತಗೊಂಡು ಹೆನ್ರಿಚ್ ಹತ್ರ ಬರ್ತಾನೆ. ಯಾವಾಗ ಇವರಿಬ್ರು ಮಾತಾಡೋದಕ್ಕೆ ಶುರು ಮಾಡ್ತಾರೋ ಆಗ ನಮ್ಗೊಂದು ವಿಷಯ ಗೊತ್ತಾಗುತ್ತೆ. ಹೆನ್ರಿಚ್ ಕೂಡ ಮೊದ್ಲು ಒಬ್ಬ ಡಾಕ್ಟರ್ ಆಗಿದ್ದ. ಅಷ್ಟೇ ಅಲ್ಲದೆ ಇವನ್ಗೂ ಕೂಡ ವಿಕ್ಟರ್ ನ ರೀತಿನೇ ಮನುಷ್ಯರ ಬಾಡಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತುಂಬಾನೇ ಆಸಕ್ತಿ ಇದೆ ಅಂತ. ನಂತರ ವಿಕ್ಟರ್ ನ ತಮ್ಮನಾಗಿರುವಂತ ವಿಲಿಯಂ ಇವನನ್ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಾನೆ. ಅಷ್ಟೇ ಅಲ್ಲದೆ ವಿಲಿಯಂ ಮದ್ವೆ ಆಗ್ಬೇಕು ಅನ್ಕೊಂಡಿರುವಂತ ಎಲಿಜಬೆತ್ ನ ನೋಡ್ತಿದ್ದಂಗೆನೆ ವಿಕ್ಟರ್ ಅವಳ ಕಡೆಗೆನೆ ಅಟ್ರಾಕ್ಟ್ ಆಗೋಗ್ತಾನೆ. ನಂತರ ಇವರೆಲ್ಲರೂ ಸೇರಿ ವಿಕ್ಟರ್ ಮಾಡ್ಬೇಕು ಅಂತ ಅನ್ಕೊಂಡಿರುವಂತ ಎಕ್ಸ್ಪೆರಿಮೆಂಟ್ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಎಲಿಜಬೆತ್ ಮಾತ್ರ ಈ ರೀತಿ ಸತ್ತಿರುವಂತ ಮನುಷ್ಯರನ್ನ ಮತ್ತೆ ಜೀವಂತಗೊಳಿಸೋದು ಒಂದು ಹುಚ್ಚುತನ ಅಂತ ಹೇಳ್ತಿರ್ತಾಳೆ. ಇದನ್ನ ಕೇಳಿ ವಿಕ್ಟರ್ಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಇಲ್ಲಿಂದ ಹೊಟ್ಟೋಗ್ತಾನೆ. ಇಲ್ಲಿ ಪ್ರೆಸೆಂಟ್ ಅಲ್ಲಿ ಶಿಪ್ ನಲ್ಲಿ ಇರುವಂತ ಕ್ಯಾಪ್ಟನ್ ಗೆ ಹಾಗೆ ಜನರಿಗೆಲ್ಲರಿಗೂ ಗೊತ್ತಾಗೋಗಿರುತ್ತೆ ಇವರು ನೀರಿನ ಒಳಗಡೆ ಬಿಳಿಸಿರುವಂತ ವ್ಯಕ್ತಿ ಮತ್ತೆ ಹೊರಗಡೆ ಬಂದ್ಬಿಟ್ಟಿದ್ದಾನೆ ಅಂತ. ಸ್ಟೋರಿ ಮತ್ತೊಂದ್ಸಲ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಲ್ಲಿ ಹೆನ್ರಿಚ್ ವಿಕ್ಟರ್ ನ ಸಿಟಿಯಿಂದ ದೂರದಲ್ಲಿರೋ ಟವರ್ ನ ರೀತಿ ಇರುವಂತ ಒಂದು ಪಾಳು ಬಿದ್ದಿರೋ ಅರಮನೆಗೆ ಕರ್ಕೊಂಡ್ ಬರ್ತಾನೆ. ಇವ್ರ ಜೊತೆ ವಿಲಿಯಂ ಕೂಡ ಬಂದಿರ್ತಾನೆ. ವಿಕ್ಟರ್ ಗೆ ಈ ಜಾಗ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಪರ್ಫೆಕ್ಟ್ ಆಗಿದೆ ಅಂತ ಅನ್ಸುತ್ತೆ. ಖುಷಿಯಿಂದ ಇವನು ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾನೆ. ಅದೇ ಕೆಲಸದ ಮೇಲೆ ಅಂತ ಇವನು ಮಾರ್ಕೆಟ್ ಗೆ ಬಂದಿರ್ತಾನೆ. ಆದ್ರೆ ಮಾರ್ಕೆಟ್ ನಲ್ಲಿ ವಿಲಿಯಂ ನ ಮದ್ವೆ ಆಗುವಂತ ಎಲಿಜಬೆತ್ ಕೂಡ ಬಂದಿರ್ತಾಳೆ. ಇವನು ಕೂಡ ಅವಳನ್ನ ಫಾಲೋ ಮಾಡ್ತಾ ಮಾಡ್ತಾ ಚರ್ಚ್ ವರ್ಗೂ ಬರ್ತಾನೆ. ಆದ್ರೆ ಚರ್ಚ್ ಅಲ್ಲಿ ಅವಳಿಗೆ ಗೊತ್ತಾಗೋಗುತ್ತೆ ವಿಕ್ಟರ್ ಇವಳನ್ನ ಫಾಲೋ ಮಾಡ್ತಿದ್ದಾನೆ ಅಂತ. ನಂತರ ಇವರಿಬ್ರು ಇದೇ ವಿಷಯವಾಗಿ ನಗ್ನಗ್ತಾ ಮಾತಾಡ್ಕೊಂಡು ಡಿನ್ನರ್ ಮಾಡೋದಕ್ಕೆ ಅಂತ ಬರ್ತಾರೆ. ಇದಾದ್ಮೇಲೆ ಇವರಿಬ್ರು ಡ್ಯಾನ್ಸ್ ಅನ್ನು ಕೂಡ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಷ್ಟೇ ಅಲ್ಲದೆ ವಿಕ್ಟರ್ ಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಏನೇನ್ ವಸ್ತುಗಳು ಬೇಕು ಎಲ್ಲಾನು ಸಿಕ್ತಿರ್ತವೆ. ಇದರ ಮಧ್ಯದಲ್ಲೇ ವಿಲಿಯಂಗೆ ಗೊತ್ತಾಗದೆ ಇರೋ ರೀತಿ ಎಲಿಜಬೆತ್ ನ ಮೀಟ್ ಮಾಡೋದಕ್ಕೆ ಅಂತ ಬರ್ತಿರ್ತಾನೆ. ಆದ್ರೆ ಇದರ ಅರಿವೇ ಇಲ್ದಿರುವಂತ ವಿಲಿಯಂ ಮಾತ್ರ ವಿಕ್ಟರ್ ಗೆ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಏನೇನ್ ವಸ್ತುಗಳು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಕೊಡ್ತಿರ್ತಾನೆ. ಹೀಗೆ ಇದೆಲ್ಲ ನಡೀತಿರ್ಬೇಕಾದ್ರೆ ಒಂದು ದಿನ ಹೆನ್ರಿಚ್ಗೆ ಗೊತ್ತಾಗೋಗುತ್ತೆ ವಿಕ್ಟರ್ ಎಲಿಜಬೆತ್ ನ ಇಷ್ಟಪಡ್ತಿದ್ದಾನೆ ಅಂತ. ಆದ್ರಿಂದ ಇವನಿಗೆ ನೀನ್ ಮಾಡ್ತಿರೋದು ಸರಿಯಲ್ಲ, ಸ್ಟಾರ್ಟ್ ಮಾಡಿರುವಂತ ಎಕ್ಸ್ಪೆರಿಮೆಂಟ್ ಅನ್ನ ಸರಿಯಾಗಿ ಮುಗಿಸುವಂತ ವಾರ್ನಿಂಗ್ ಅನ್ನ ಕೊಟ್ಟು ಇಲ್ಲಿಂದ ಹೋಗ್ತಾನೆ. ನಂತರ ಎಲಿಜಬೆತ್ ಕೂಡ ಬಂದು ಇವನಿಗೆ ಅರ್ಥ ಮಾಡಿಸ್ತಾಳೆ, ನೀನ್ ಮಾಡ್ತಿರೋದು ಸರಿಯಲ್ಲ, ನಾನ್ ನಿನ್ ತಮ್ಮನ್ನ ಮದ್ವೆ ಆಗ್ಬೇಕಾಗಿರೋಳು ಅಂತ. ಇದರಿಂದ ಇವನಿಗೆ ತುಂಬಾನೇ ಬೇಜಾರಾಗೋಗುತ್ತೆ. ಆದ್ರೆ ಇಷ್ಟೊತ್ತಿಗೆ ಇವನು ಎಕ್ಸ್ಪೆರಿಮೆಂಟ್ ಅಲ್ಲಿ ಸಕ್ಸಸ್ಫುಲ್ ಆಗೋಗಿರ್ತಾನೆ. ಅಂದ್ರೆ ಸತ್ತೋಗಿರುವಂತ ಡೆಡ್ ಬಾಡಿಗೆ ಹೇಗೆ ಜೀವ ಬರ್ಸೋದು ಅಂತ ಗೊತ್ತಾಗೋಗಿರುತ್ತೆ. ನಂತರ ಇವನು ಯುದ್ಧ ನಡೆದಿರುವಂತ ಒಂದು ಜಾಗಕ್ಕೆ ಬಂದು ಇಲ್ಲಿ ಸತ್ತು ಬಿದ್ದಿರುವಂತ ಡೆಡ್ ಬಾಡಿಗಳನ್ನೆಲ್ಲ ತಗೊಂಡ್ ಬರ್ತಾನೆ. ಹಾಗೆ ಡೆಡ್ ಬಾಡಿಗಳಲ್ಲಿ ಸರಿಯಾಗಿರುವಂತ ಬಾಡಿ ಪಾರ್ಟ್ಸ್ ಗಳನ್ನ ಕಟ್ ಮಾಡ್ಕೊಂಡು ಆ ಎಲ್ಲಾ ಪಾರ್ಟ್ಸ್ ಗಳನ್ನ ಸೇರಿಸಿ ಒಂದು ಬಾಡಿ ಆಗಿ ತಯಾರು ಮಾಡ್ತಾನೆ. ಈಗ ಬಾಡಿ ತಯಾರಾಗ್ತಿದ್ದಂಗೆನೆ ಇವನ ಕೊನೆ ಎಕ್ಸ್ಪೆರಿಮೆಂಟ್ ಗೆ ರೆಡಿ ಆಗಿದ್ದಾನೆ. ಅದೇ ಸಮಯಕ್ಕೆ ಹೊರಗಡೆ ಸಿಡಿಲು ಬಡಿತಿರೋದನ್ನ ಕೇಳಿಸ್ಕೊಂಡು ಇದೇ ಸರಿಯಾದ ಸಮಯ ಅಂತ ಈ ವಿಷಯನ ಹೆನ್ರಿಚ್ ಗೆ ಹೇಳೋದಕ್ಕೆ ಬಂದಾಗ ಇವನಿಗೊಂದು ವಿಷಯ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ ಹೆನ್ರಿಚ್ ಗೆ ಕ್ಯಾನ್ಸರ್ ಆಗಿ ಕೊನೆಯ ಸ್ಟೇಜ್ ನಲ್ಲಿ ಇರ್ತಾನೆ. ಇದುವರೆಗೂ ಇವನು ತಲೆಗೆ ವಿಗ್ಗನ ಹಾಕೊಳ್ತಿದ್ರಿಂದ ವಿಕ್ಟರ್ ಗೆ ವಿಷಯ ಗೊತ್ತಾಗಿರ್ಲಿಲ್ಲ ಅಷ್ಟೇ. ನಂತರ ಇವನು ಹೇಳ್ತಾನೆ, ನಾನ್ ನಿನ್ಗೆ ಒಂದು ಸಹಾಯನ ಕೇಳ್ತೀನಿ ಅಂತ ಹೇಳಿದ್ನಲ್ಲ, ಅದು ಬೇರೆ ಏನು ಅಲ್ಲ, ನಾನು ಇನ್ನೇನು ಸತ್ತೋಗ್ತೀನಿ. ನನ್ನ ಬ್ರೈನ್ ಅನ್ನ ಹಾಗೆ ಹೃದಯನ ತೆಗೆದು ಒಂದು ಡೆಡ್ ಬಾಡಿಗೆ ಹಾಕಿ ನನ್ನ ಮತ್ತೆ ಜೀವಂತಗೊಳಿಸು ಅಂತ. ಆದ್ರೆ ಇವನ್ ಮಾತ್ರ ಅದು ಹೇಗ್ ಮಾಡೋದು ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಸೀದಾ ಟವರ್ ನ ಮೇಲೆ ಬಂದು ಇನ್ನೊಂದು ಸಣ್ಣ ಟವರ್ ನ ಇಲ್ಲಿ ಅಟ್ಯಾಚ್ ಮಾಡ್ತಾನೆ. ಆದ್ರೆ ಮತ್ತೆ ಕೆಳಗಡೆ ಬಂದಾಗ ಹೆನ್ರಿಚ್ ಇವನಿಗೆ ರಿಕ್ವೆಸ್ಟ್ ಮಾಡ್ಕೊತಿರ್ತಾನೆ, ಪ್ಲೀಸ್ ನನ್ನನ್ನ ಜೀವಂತಗೊಳಿಸು ಅಂತ. ಆದ್ರೆ ಇವನ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಕ್ಕೆ ರೆಡಿ ಆಗಿರೋದಿಲ್ಲ. ಇದರಿಂದ ಇವನು ಎಕ್ಸ್ಪೆರಿಮೆಂಟ್ ಗೆ ಬೇಕಾಗಿರುವಂತ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಸ್ತುನ ಹಿಡ್ಕೊಂಡು ಎದುರಿಸ್ತಿರ್ತಾನೆ. ನನ್ನ ಜೀವಂತಗೊಳಿಸು, ಇಲ್ಲಾಂದ್ರೆ ಇದನ್ನ ಕೆಳಗಡೆ ಬಿಸಾಕ್ಬಿಡ್ತೀನಿ ಅಂತ. ಇದೇ ವಿಷಯವಾಗಿ ಇವರಿಬ್ರು ಜಗಳ ಆಡ್ತಿರ್ಬೇಕಾದ್ರೆ ಹೆನ್ರಿಚ್ ಮಿಸ್ ಆಗಿ ಮೇಲಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ವಿಕ್ಟರ್ ಬಂದು ಚೆಕ್ ಮಾಡಿದ್ರೆ ಅವನ ಬ್ರೈನ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗೋಗಿರುತ್ತೆ. ಆದ್ರೆ ಎಕ್ಸ್ಪೆರಿಮೆಂಟ್ ಗೆ ಬೇಕಾಗಿರುವಂತ ವಸ್ತು ಜಾಸ್ತಿ ಏನು ಡ್ಯಾಮೇಜ್ ಆಗಿರೋದಿಲ್ಲ. ಆದ್ರಿಂದ ಅದನ್ನ ಒಂದು ಡಿವೈಸ್
ಡಿವೈಸ್ ಗೆ ಅಟ್ಯಾಚ್ ಮಾಡ್ತಾನೆ. ನಂತರ ಮೇಲೆ ಅಟ್ಯಾಚ್ ಮಾಡಿರುವಂತ ಈ ಸಣ್ಣ ಟವರ್ ಓಪನ್ ಆಗುತ್ತೆ. ಅದೇ ಸಮಯಕ್ಕೆ ಇದ್ರ ಮೇಲೆ ಸಿಡಿಲು ಬಂದು ಬೀಳ್ತಿದ್ದಂಗೆನೆ ಆ ಸಿಡಿಲಿನ ಪವರ್ ಸೀದಾ ಬಂದು ವಿಕ್ಟರ್ ರೆಡಿ ಮಾಡಿರುವಂತ ಡೆಡ್ ಬಾಡಿ ಮೇಲೆ ಬೀಳುತ್ತೆ. ಆಗ ನಮ್ಗೆ ತೋರಿಸ್ತಾರೆ ಬಾಡಿ ಒಳಗಡೆ ಇರುವಂತ ಹೃದಯ ಬಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಆದ್ರೆ ಮೊದ್ಲು ಇದು ವಿಕ್ಟರ್ಗೆ ಗೊತ್ತಾಗೋದಿಲ್ಲ. ಇದರಿಂದ ತುಂಬಾ ಬೇಜಾರ್ ಮಾಡ್ಕೊಬಿಡ್ತಾನೆ. ನಾನು ಇಷ್ಟು ದಿನದಿಂದ ಮಾಡದಂತೆ ಎಕ್ಸ್ಪೆರಿಮೆಂಟ್ ಫೇಲ್ ಆಗೋಯ್ತು ಅಂತ ಇದೇ ಬೇಜಾರ್ನಲ್ಲಿ ಮಲ್ಕೋಬಿಡ್ತಾನೆ. ಆದ್ರೆ ಮಾರನೇ ದಿನ ಎದ್ದು ನೋಡಿದ್ರೆ ಇವನು ರೆಡಿ ಮಾಡಿ ಇಟ್ಟಿದ್ದಂತ ಡೆಡ್ ಬಾಡಿಗೆ ಜೀವ ಬಂದ್ಬಿಟ್ಟಿರುತ್ತೆ. ಇದನ್ನ ನೋಡಿ ಇವನಿಗೆ ತುಂಬಾನೇ ಆಶ್ಚರ್ಯ. ಆದ್ರಿಂದ ಇವನಿಗೆ ಕಾಯಿಲ್ ಅಂತ ಹೆಸರಿಡ್ತಾನೆ. ಕಾಯಿಲ್ ಈಗ ಹುಟ್ಟಿರುವಂತ ಮಗು ತರ ಏನು ಕೂಡ ಇವನಿಗೆ ಅರ್ಥ ಆಗ್ತಿರೋದಿಲ್ಲ. ಆದ್ರಿಂದ ಇವನು ನನ್ನ ಹೆಸರು ವಿಕ್ಟರ್ ಅಂತ ಪರಿಚಯ ಮಾಡ್ಕೊಂಡು ಸೂರ್ಯನ ಬೆಳಕು ಅಂದ್ರೆ ಏನು, ಚಳಿ ಆಗೋದಂದ್ರೆ ಏನು, ಬಿಸಿಲು ಅಂದ್ರೆ ಏನು ಎಲ್ಲನೂ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಹೇಳ್ಕೊಡ್ತಿರ್ತಾನೆ. ಹೀಗೆ ಹೇಳ್ಕೊಡ್ತಾ ಬೇಸ್ಮೆಂಟ್ ಗೆ ಕರ್ಕೊಂಡ್ ಬಂದು ಇಲ್ಲೇ ಇರುವಂತ ಸರಪಳಿಗಳಿಂದ ಇವನನ್ನ ಕಟ್ಟಾಕಿ ಹೇಳ್ತಿರ್ತಾನೆ, ನೀನು ಇಲ್ಲೇ ಇದ್ರೇನೆ ಸೇಫ್ ಆಗಿರ್ತೀಯ ಅಂತ. ಈಗ ವಿಕ್ಟರ್ ಇವನು ಅನ್ಕೊಂಡಿದ್ ರೀತಿನೇ ಒಂದು ಡೆಡ್ ಬಾಡಿಗೆ ಜೀವ ಬರ್ಸಿ ಎಕ್ಸ್ಪೆರಿಮೆಂಟ್ ಅಲ್ಲಿ ಸಕ್ಸಸ್ಫುಲ್ ಆದ. ಆದ್ರೆ ಇಲ್ಲಿಂದ ಮುಂದೆ ಏನ್ ಮಾಡ್ಬೇಕು ಅಂತ ಇವನಿಗೆ ತಲೆನೇ ಓಡ್ತಿರೋದಿಲ್ಲ. ನಂತರ ಕಾಲ ಕಳಿತಾ ಕಾಯಿಲ್ಗೆ ವಿಕ್ಟರ್ ಅಂತ ಹೇಳೋದನ್ನ ಬಿಟ್ಟು ಇನ್ನೇನು ಕೂಡ ಬರ್ತಿರೋದಿಲ್ಲ. ಇದರಿಂದ ವಿಕ್ಟರ್ಗೂ ಕೂಡ ಟೆನ್ಷನ್ ಶುರುವಾಗೋಗುತ್ತೆ. ಇವನಿಗೆ ನನ್ನ ಹೆಸರನ್ನ ಹೇಳೋದನ್ನ ಬಿಟ್ಟು ಇನ್ನೇನು ಬರ್ತಿಲ್ಲ, ಹೊಸ ವಿಷಯಗಳನ್ನು ಕೂಡ ಕಲಿತಿಲ್ಲ ಅಂತ. ಇದೇ ಸಮಯದಲ್ಲಿ ಕಾಯಿಲ್ ಗೊತ್ತಿಲ್ಲದೆ ಬ್ಲೇಡ್ ಇಂದ ಇವನ ಕೈಯನ್ನ ಕಟ್ ಮಾಡ್ಕೊಬಿಡ್ತಾನೆ. ಆಗ ವಿಕ್ಟರ್ ಗಮನಿಸ್ತಾನೆ ಕೆಲವು ಸೆಕೆಂಡ್ ಗಳಲ್ಲೇ ಇವನಿಗೆ ಆಗಿದ್ದಂತ ಗಾಯ ಎಲ್ಲ ವಾಸಿ ಆಗೋಗಿರುತ್ತೆ. ಈ ಕಡೆ ನೋಡಿದ್ರೆ ವಿಲಿಯಂ ಮತ್ತೆ ಎಲಿಜಬೆತ್ ಕೂಡ ಈ ಟವರ್ ಕಡೆಗೆನೆ ಬರ್ತಿರ್ತಾರೆ ವಿಕ್ಟರ್ ಹಾಗೆ ಹೆನ್ರಿಚ್ ನ ನೋಡೋದಕ್ಕೆ ಅಂತ. ಆದ್ರೆ ಟವರ್ ನಲ್ಲಿ ನೋಡಿದ್ರೆ ವಿಕ್ಟರ್ ಕಾಯಿಲ್ಗೆ ಹೊಡೆಯೋದಕ್ಕೆಲ್ಲ ಶುರು ಮಾಡ್ಕೊಬಿಟ್ಟಿರ್ತಾನೆ. ವಿಕ್ಟರ್ ಅಂತ ಹೇಳೋದನ್ನ ಬಿಟ್ಟು ಬೇರೆ ಏನಾದ್ರೂ ಹೊಸ ವಿಷಯನ ಕಲಿ, ಬೇರೆ ಏನಾದ್ರೂ ಮಾತಾಡುವಂತ. ಆದ್ರೆ ಪಾಪ ಕಾಯಿಲ್ಗ್ ಮಾತ್ರ ಏನು ಕೂಡ ಅರ್ಥ ಆಗ್ತಿರೋದಿಲ್ಲ. ಒಂದು ಸಣ್ಣ ಮಗು ತರ ಬಿಹೇವ್ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಯಾರೋ ಬಾಕ್ಲನ್ನ ಬಡಿದ್ರು ಅಂತ ಓಪನ್ ಮಾಡಿ ನೋಡಿದ್ರೆ ವಿಲಿಯಂ ಮತ್ತೆ ಎಲಿಜಬೆತ್ ಬಂದಿರ್ತಾರೆ. ಆದ್ರಿಂದ ಇವನು ವಿಲಿಯಂನ ಕರ್ಕೊಂಡು ಹೋಗ್ತಿರ್ತಾನೆ, ಬಾ ನಿನ್ಗೆ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳ್ತೀನಿ ಅಂತ. ಆದ್ರೆ ಎಲಿಜಬೆತ್ಗೆ ಬೇಸ್ಮೆಂಟ್ ಇಂದ ಯಾರೋ ಅಳ್ತಿರುವಂತ ಶಬ್ದ ಕೇಳಿಸಿ ಆ ಶಬ್ದನ ಫಾಲೋ ಮಾಡ್ಕೊಂಡ್ ಬಂದು ನೋಡಿದ್ರೆ ಇಲ್ಲಿ ತುಂಬಾ ದೊಡ್ಡದಾಗಿ ಹಾಗೆ ವಿಚಿತ್ರವಾಗಿರುವಂತ ಕಾಯಿಲ್ನ ನೋಡಿ ತುಂಬಾನೇ ಶಾಕ್ ಆಗ್ಬಿಡ್ತಾಳೆ. ಆದ್ರೆ ಇವಳಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಏನು ಟೈಮ್ ಬೇಕಾಗೋದಿಲ್ಲ. ಇವನು ನೋಡೋದಕ್ ಮಾತ್ರ ಭಯಂಕರವಾಗಿ ಕಾಣ್ತಾನೆ, ಆದ್ರೆ ಮನ್ಸು ಮಗು ತರ ಅಂತ. ಆದ್ರಿಂದ ಇದನ್ನ ವಿಕ್ಟರ್ ಹತ್ರ ಬಂದು ಕೇಳಿದಾಗ ಇವನು ಕೂಡ ನಡೆದಿರುವಂತ ಎಲ್ಲಾ ವಿಷಯನು ಹೇಳಿ ಇವರಿಬ್ರನ್ನ ಕಾಯಿಲ್ ಹತ್ರ ಕರ್ಕೊಂಡ್ ಬಂದು ಇವನಿಗೆ ನಮ್ ತರ ಯೋಚನೆ ಮಾಡೋದಕ್ಕೆ ಶಕ್ತಿ ಇಲ್ಲ, ನನ್ನ ಎಕ್ಸ್ಪೆರಿಮೆಂಟ್ ಫೇಲ್ ಆಗೋಯ್ತು ಅಂತ ಹೇಳ್ತಾನೆ. ಇದಾದ್ಮೇಲೆ ರಾತ್ರಿಯ ಸಮಯದಲ್ಲಿ ಕಾಯಿಲ್ ನೀರಿನ ಜೊತೆ ಆಟ ಆಡ್ತಿರ್ಬೇಕಾದ್ರೆ ಆಗ ಇಲ್ಲಿಗೆ ಇವನನ್ನ ಮಾತಾಡ್ಸೋದಕ್ಕೆ ಅಂತ ಎಲಿಜಬೆತ್ ಬರ್ತಾಳೆ. ಇದರಿಂದ ಖುಷಿಯಾಗಿ ಕಾಯಿಲ್ ಕೂಡ ಇಲ್ಲೇ ಇದ್ದಂತ ಒಂದು ಎಲೆನ ಗಿಫ್ಟ್ ನ ರೀತಿ ಕೊಡ್ತಾನೆ. ಇದೇ ಸಂತೋಷದಲ್ಲಿ ಇವಳು ಕೂಡ ನನ್ನ ಹೆಸರು ಎಲಿಜಬೆತ್ ಅಂತ ಪರಿಚಯ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಇಲ್ಲಿಂದ ಹೋಗ್ತಿರ್ಬೇಕಾದ್ರೆ ನೋಡ್ತಾಳೆ ಇಲ್ಲೇ ವಿಕ್ಟರ್ ಕೂಡ ಇರ್ತಾನೆ. ಇವಳು ಕಾಯಿಲ್ ಜೊತೆ ಮಾತಾಡಿದ್ದು ಇವನಿಗೆ ಸ್ವಲ್ಪನೂ ಇಷ್ಟ ಆಗ್ತಿರೋದಿಲ್ಲ. ಆದ್ರೆ ಎಲಿಜಬೆತ್ ಇವನಿಗೆ ಅರ್ಥ ಮಾಡಿಸ್ತಾಳೆ, ಅವನಿಗೆ ಈಗ ನಮ್ ತರ ಅರ್ಥ ಮಾಡ್ಕೊಳ್ಳೋದಕ್ಕೆ ಶಕ್ತಿ ಇಲ್ದೇ ಇರ್ಬೋದು, ಆದ್ರೆ ಅವನು ಮಗು ತರ ನಿಧಾನವಾಗಿ ಎಲ್ಲಾನು ಕಲ್ತ್ಕೋತಾನೆ ಅಂತ. ಆದ್ರೆ ಇವನ್ ಮಾತ್ರ ಅದನ್ನ ಒಪ್ಕೊಳ್ತಿರೋದಿಲ್ಲ, ನನ್ನ ಎಕ್ಸ್ಪೆರಿಮೆಂಟ್ ಫೇಲ್ ಆಯ್ತು ಅಂತಾನೆ ಅನ್ಕೊಳ್ತಿರ್ತಾನೆ. ಇದೇ ಕೋಪದಲ್ಲಿ ಇವನು ಕಾಯಿಲ್ ಹತ್ರ ಬಂದು ಚೆನ್ನಾಗಿ ಹೊಡೆಯೋದಕ್ಕೆ ಶುರು ಮಾಡ್ಬಿಡ್ತಾನೆ. ವಿಕ್ಟರ್ ಅಂತ ಹೇಳೋದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳು ಅಂತ. ಆದ್ರೆ ಈ ಸಲ ಕಾಯಿಲ್ಗೆ ತಡ್ಕೊಳ್ಳೋದಕ್ಕಾಗದೆ ತುಂಬಾ ಕೋಪ ಮಾಡ್ಕೊಂಡು ಇವನ್ ಮೇಲೆ ಕಿರ್ಚ್ಬಿಡ್ತಾನೆ. ಆದ್ರಿಂದ ವಿಕ್ಟರ್ ಮಾರನೇ ದಿನ ತುಂಬಾ ಹೆದರ್ಕೊಂಡು ವಿಲಿಯಂನ ಕರೆದು ಸತ್ತೋಗಿರುವಂತ ಹೆನ್ರಿಚ್ ನ ತೋರಿಸಿ ಹೇಳ್ತಾನೆ, ಕಾಯಿಲೆ ಇವನನ್ನ ಕೋಪ ಮಾಡ್ಕೊಂಡು ಸಾಯಿಸ್ಬಿಟ್ಟ, ಅವನು ಬದುಕಿರೋದು ಸರಿಯಲ್ಲ, ಈ ವಿಷಯ ನೀನು ಎಲಿಜಬೆತ್ಗೆ ಹೇಳ್ಬೇಡ, ಅವಳನ್ನ ಕರ್ಕೊಂಡು ಹೊಟ್ಟೋಗು ಅಂತ. ಇವನು ಕೂಡ ಅದೇ ರೀತಿ ಎಲಿಜಬೆತ್ಗೆ ಏನೇನೋ ಹೇಳಿ ಅರ್ಜೆಂಟ್ ಆಗಿ ಕರ್ಕೊಂಡು ಹೊಟ್ಟೋಗ್ತಾನೆ. ಆದ್ರೆ ಎಲಿಜಬೆತ್ಗೆ ವಿಕ್ಟರ್ ನ ಮೇಲೆ ಡೌಟ್ ಬಂದು ವಾಪಸ್ ಹೋಗೋದಕ್ಕೆ ಡಿಸೈಡ್ ಮಾಡ್ತಾಳೆ. ಅವರು ಹೋಗ್ತಿದ್ದಂಗೆನೆ ವಿಕ್ಟರ್ ಇಡೀ ಟವರ್ ಗೆಲ್ಲ ಸೀಮೆ ಎಣ್ಣೆ ಸುರಿದು ಬೆಂಕಿನ ಹಾಕಿ ಹೊರಗಡೆ ಬಂದ್ಬಿಡ್ತಾನೆ. ಆದ್ರೆ ಕಾಯಿಲ್ ಅಂತೂ ಬೆಂಕಿ ನೋಡಿ ತುಂಬಾ ಕಿರ್ಚ್ಕೋತಿರ್ತಾನೆ. ಆ ಶಬ್ದನ ಕೇಳಿಸ್ಕೊಂಡು ವಿಕ್ಟರ್ ತಡ್ಕೊಳ್ಳೋದಕ್ಕಾಗದೆ ಅವನನ್ನ ಕಾಪಾಡೋದಕ್ಕೆ ಹೋಗ್ತಾನೆ. ಆದ್ರೆ ಎಷ್ಟೊತ್ತಿಗೆ ಒಂದು ಬ್ಲಾಸ್ಟ್ ಆಗಿ ಈ ಬ್ಲಾಸ್ಟ್ ಅಲ್ಲಿ ಇವನ ಕಾಲು ಕೂಡ ಕಟ್ ಆಗೋಗುತ್ತೆ. ಅದೇ ಸಮಯಕ್ಕೆ ಇಲ್ಲಿಗೆ ಬಂದಂತ ವಿಲಿಯಂ ಹಾಗೆ ಎಲಿಜಬೆತ್ ಕೂಡ ನೋಡ್ತಾರೆ ವಿಕ್ಟರ್ ಕಾಯಿಲ್ ನ ಸಾಯಿಸ್ಬಿಟ್ಟ ಅಂತ. ಈ ಕಡೆ ಪ್ರೆಸೆಂಟ್ ಅಲ್ಲಿ ವಿಕ್ಟರ್ ಕ್ಯಾಪ್ಟನ್ ಗೆ ಕತೆನೆ ಹೇಳ್ತಿರ್ತಾನೆ. ಆದ್ರೆ ಅದೇ ಸಮಯಕ್ಕೆ ಯಾರೋ ಬಾಗ್ಲು ತಟ್ಟಿದ್ರು ಅಂತ ತಗುದ್ರೆ ಕಾಯಿಲ್ ಬಂದಿರ್ತಾನೆ. ನಂತರ ಕ್ಯಾಪ್ಟನ್ ವಿಕ್ಟರ್ ನನ್ಗೆ ಅವನ ಕತೆನೆಲ್ಲ ಹೇಳ್ದ ಅಂತ ಹೇಳ್ದಾಗ ಕಾಯಿಲ್ ಕೂಡ ಹಾಗಿದ್ರೆ ನನ್ ಕತೆನು ಕೂಡ ಕೇಳಿ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ವಿಕ್ಟರ್ ಇಡೀ ಟವರ್ ಗೆ ಬೆಂಕಿ ಹಾಕ್ದಾಗ ಹೇಗೋ ಮಾಡಿ ಇವನು ಬಿಡಿಸ್ಕೊಂಡು ಗಟರ್ನ ದಾರಿಯಿಂದ ಹೊರಗಡೆ ಬಂದು ತಲುಪ್ತಾನೆ.
ಹೋಗ್ತಾನೆ. ಆದ್ರೆ ಮಾರನೇ ದಿನ ಇವನಿಗೆ ಎಚ್ಚರ ಆದಾಗ ಸ್ವಲ್ಪ ದೂರದಲ್ಲಿ ಬಂದು ಬಿದ್ದಿರ್ತಾನೆ. ಹಾಗೆ ಯಾವುದೇ ತರದ ನೆನಪು ಇರೋದಿಲ್ಲ. ಇವನಿಗೆ ಏನಾಗ್ತಿದೆ ಅಂತ ಅರಿವೇ ಇಲ್ದೆ ಇಲ್ಲೇ ಪಕ್ಕದಲ್ಲಿರುವಂತ ಕಾಡಿನ ಒಳಗಡೆ ಬಂದಾಗ ಒಂದಷ್ಟು ಅಸ್ಥಿ ಪಂಜರಗಳ ಹತ್ರ ಒಂದು ಬಟ್ಟೆ ಸಿಗುತ್ತೆ. ಅದನ್ನ ಹಾಕೊಂಡು ಮುಂದೆ ಬರ್ತಾನೆ. ಇಲ್ಲಿ ಒಂದು ಜಿಂಕೆ ಇರುತ್ತೆ. ಅದನ್ನ ಬಂದು ಪ್ರೀತಿಯಿಂದ ಮಾತಾಡಿಸ್ತಾನೆ. ಹಾಗೆ ಪಕ್ಕದ ಗಿಡದಲ್ಲಿ ಒಂದು ಹಣ್ಣನ್ನ ಕಿತ್ಕೊಂಡು ತಿಂದು ಅದಕ್ಕೂ ಕೂಡ ತಿನ್ನಿಸ್ತಿರ್ತಾನೆ. ಅದೇ ಸಮಯಕ್ಕೆ ಜಿಂಕೆಗೆ ಯಾರು ಶೂಟ್ ಮಾಡ್ತಾರೆ. ನೋಡಿದ್ರೆ ಬೇಟೆಗಾರರು. ಅವರು ಇವನ್ಗೂ ಕೂಡ ಶೂಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಾಗ ಇವನು ಅವರಿಂದ ತಪ್ಪಿಸ್ಕೊಂಡು ದೂರ ಬಂದಾಗ ಇಲ್ಲಿ ಒಂದು ಮನೆ ಇವನಿಗೆ ಕಾಣಿಸುತ್ತೆ. ಇವನ್ಗೂ ಕೂಡ ಬೇಟೆಗಾರರು ಶೂಟ್ ಮಾಡ್ಬಿಟ್ಟಿರ್ತಾರೆ. ಆದ್ರಿಂದ ರೆಸ್ಟ್ ಮಾಡೋದಕ್ಕೆ ಮನೆಯ ಹಿಂದ್ಗಡೆ ಗ್ಯಾರೇಜ್ ನ ರೀತಿ ಒಂದು ಜಾಗ ಇರುತ್ತೆ. ಒಳಗಡೆ ಬಂದು ಸೀದಾ ಮಲ್ಕೋಬಿಡ್ತಾನೆ. ಮಾರನೇ ದಿನ ಈ ಮನೇಲಿ ವಾಸ ಮಾಡುವಂತ ಫ್ಯಾಮಿಲಿ ಅವರು ಬರ್ತಾರೆ. ಕಾಯಲ್ ಕೂಡ ನೋಡ್ತಾನೆ, ಇವರು ಬೇರೆ ಯಾರು ಅಲ್ಲ, ಶೂಟ್ ಮಾಡೋದ್ರಲ್ಲ ಬೇಟೆಗಾರರು ಅವರೇನೆ. ಈ ಫ್ಯಾಮಿಲಿಲಿ ಒಬ್ರು ವಯಸ್ಸಾಗಿರುವಂತ ವ್ಯಕ್ತಿ ಇರ್ತಾರೆ. ಇವರು ತುಂಬಾನೇ ಒಳ್ಳೆ ವ್ಯಕ್ತಿ. ಇವರು ಪ್ರೀತಿಯಿಂದ ಇವರ ಮೊಮ್ಮಗಳು ತಲೆನ ತಟ್ಟೋದನ್ನ ನೋಡಿ ಕಾಯಲ್ ಕೂಡ ಇವನ ತಲೆನ ತಟ್ಕೋತಿರ್ತಾನೆ. ಈ ವಯಸ್ಸಾಗಿರುವಂತ ವ್ಯಕ್ತಿಗೆ ಕಣ್ಣು ಕಾಣೋದಿಲ್ಲ. ಆದ್ರೂ ಕೂಡ ವ್ಯಕ್ತಿಯ ಒಳ್ಳೆತನದಿಂದ ಕಾಯಲ್ನ ಜೀವನನೇ ಚೇಂಜ್ ಆಗೋಗುತ್ತೆ. ನಂತರ ಈ ವ್ಯಕ್ತಿ ಇವನ ಮೊಮ್ಮಗಳಿಗೆ ಓದೋದನ್ನೇ ಹೇಳ್ಕೊಡ್ತಿರ್ಬೇಕಾದ್ರೆ ಅದನ್ನ ಕಿಂಡಿಯಿಂದ ನೋಡ್ತಾ ಇವನು ಕೂಡ ಕಲ್ತ್ಕೊತಿರ್ತಾನೆ. ಈಗ ಕಾಯಲ್ ಈ ಫ್ಯಾಮಿಲಿ ಜೊತೆ ತುಂಬಾ ತಿಂಗಳುಗಳಿಂದ ಅವರಿಗೆ ಗೊತ್ತಿಲ್ಲದ ರೀತಿ ವಾಸ ಮಾಡ್ತಿದ್ದಾನೆ. ಆದ್ರಿಂದ ಅವ್ರಿಗೆ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೋತಿರ್ತಾನೆ. ನಂತರ ಮಾರನೇ ದಿನ ಫ್ಯಾಮಿಲಿಯವರು ಮನೆ ಬಾಗ್ಲನ್ನ ತೆಗೆದು ನೋಡಿದ್ರೆ ಬೆಂಕಿ ಕಾಯಿಸೋದಕ್ಕೆ ತುಂಬಾ ಸೌದೆಗಳಲ್ಲೇ ಇರ್ತವೆ. ಇದನ್ನ ನೋಡಿ ಅವ್ರಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಆದ್ರೆ ಇದನ್ನ ಯಾರು ಮಾಡಿರೋದು ಅಂತಾನೆ ಅವ್ರಿಗೆ ಅರ್ಥ ಆಗ್ತಿರೋದಿಲ್ಲ. ಆದ್ರಿಂದ ಅನ್ಕೋತಾರೆ ಈ ಕಾಡಿನಲ್ಲಿ ತುಂಬಾ ಪವಿತ್ರ ಆತ್ಮಗಳು ಇದಾವೆ, ಅವುಗಳಲ್ಲೇ ಯಾವ್ದಾದ್ರೂ ಮಾಡಿರ್ಬೋದು ಅಂತ. ಅವರು ಇಷ್ಟೊಂದು ಸಂತೋಷವಾಗಿರೋದನ್ನ ನೋಡಿ ಕಾಯಲ್ ಕೂಡ ಸಂತೋಷ ಪಡ್ತಾನೆ. ಅದೇ ರೀತಿಯ ಫ್ಯಾಮಿಲಿಯವರು ಕೂಡ ಸಹಾಯ ಮಾಡಿರೋರ್ಗೋಸ್ಕರ ಅಂತ ಊಟ ಬಟ್ಟೆನೆಲ್ಲ ಇಡ್ತಿರ್ತಾರೆ. ಇವನು ಕೂಡ ಅದನ್ನ ತಗೊಳ್ತಿರ್ತಾನೆ. ಆದ್ರೆ ಅವರೆಲ್ಲರಿಗೂ ಕಾಯಿಲೆ ಸಹಾಯ ಮಾಡ್ತಿರೋದು ಅಂತ ಆ ಫ್ಯಾಮಿಲಿ ಅವರಿಗೆ ಗೊತ್ತಿರೋದಿಲ್ಲ. ಆದ್ರೆ ಹೀಗೆ ಇರ್ಬೇಕಾದ್ರೆ ಒಂದು ದಿನ ಕಾಡ್ನಲ್ಲಿದ್ದಂತ ವುಲ್ಫ್ಗಳು ಬಂದು ಈ ಫ್ಯಾಮಿಲಿಯ ಕುರಿಗಳ ಮೇಲೆಲ್ಲ ಅಟ್ಯಾಕ್ ಮಾಡಿ ಸಾಯಿಸ್ಬಿಡ್ತವೆ. ಇವರು ಕೂಡ ಹೇಗೋ ಮಾಡಿ ಶೂಟ್ ಮಾಡಿ ಅವುಗಳನ್ನೆಲ್ಲ ಓಡಿಸ್ತಾರೆ. ಆದ್ರೆ ಇಷ್ಟೊತ್ತಿಗೆ ಡಿಸೈಡ್ ಕೂಡ ಮಾಡ್ಬಿಟ್ಟಿರ್ತಾರೆ ಈ ಕಾಡ್ನಲ್ಲಿ ಈಗ ಜಾಸ್ತಿ ಬೇಟೆಗಳು ಉಳಿದಿಲ್ಲ, ಆದ್ರಿಂದ ನಾವು ಸಿಟಿ ಕಡೆಗೆ ಹೋಗ್ಬೇಕು ಅಂತ. ಆದ್ರೆ ಇದಕ್ಕೆ ವಯಸ್ಸಾಗಿರುವಂತ ವ್ಯಕ್ತಿ ಒಪ್ಕೊಳ್ಳೋದಿಲ್ಲ. ಇದರಿಂದ ಮಿಕ್ತವರೆಲ್ಲ ಇಲ್ಲಿಂದ ಹೋಗ್ತಾರೆ. ಆದ್ರೆ ವಯಸ್ಸಾಗಿರುವಂತ ವ್ಯಕ್ತಿ ಮಾತ್ರ ಇಲ್ಲೇ ಉಳ್ಕೋತಾನೆ. ಇದು ಕಾಯಲ್ಗೂ ಕೂಡ ಗೊತ್ತಾಗಿ ಈ ವ್ಯಕ್ತಿ ಜೊತೆ ಮಾತಾಡ್ಬೇಕು ಅಂತ ಇದೇ ದಿನ ರಾತ್ರಿ ಮನೆ ಒಳಗಡೆ ಬರ್ತಾನೆ. ಆಗ ಈ ವಯಸ್ಸಾಗಿರುವಂತ ವ್ಯಕ್ತಿಗೆ ಕಣ್ಣು ಕಾಣದೇ ಇದ್ರು ಕೂಡ ಆರಾಮಾಗಿ ಅರ್ಥ ಆಗೋಗುತ್ತೆ ಇಷ್ಟು ದಿನ ನಮ್ಗೆ ಸಹಾಯ ಮಾಡಿದ್ದು ಬೇರೆ ಯಾರು ಅಲ್ಲ, ಈಗ ಬಂದಿರುವಂತ ವ್ಯಕ್ತಿನೇ ಅಂತ. ಇದರಿಂದ ಇವನಿಗೆ ಥ್ಯಾಂಕ್ಸ್ ಹೇಳ್ತಿರ್ಬೇಕಾದ್ರೆ ಕಾಯಲ್ ಮಿಸ್ ಆಗಿ ಒಂದು ಬಾಟಲ್ ನ ಬಿಳಿಸಿ ತುಂಬಾನೇ ಹೆದರ್ಕೊಳ್ತಿರ್ತಾನೆ. ಇದು ವಯಸ್ಸಾಗಿರುವಂತ ವ್ಯಕ್ತಿಗೆ ಗೊತ್ತಾಗಿ ಏನು ಕೂಡ ಹೆದರ್ಕೊಳ್ಬೇಡ, ಇಲ್ಲಿ ನಿನಗೆ ಹೊಡೆಯೋರು ಬೈಯೋರು ಯಾರು ಇಲ್ಲ, ನಿನ್ಗಿಷ್ಟ ಇತ್ತು ಅಂತಂದ್ರೆ ನೀನು ನನ್ ಜೊತೆನೆ ಇರ್ಬೋದು, ನನ್ಗೂ ಕೂಡ ತುಂಬಾ ಸಂತೋಷ ಆಗುತ್ತೆ ಅಂತ. ಕಾಯಲ್ ಕೂಡ ಈ ವ್ಯಕ್ತಿ ಮೇಲೆ ನಂಬಿಕೆನೆ ಇಟ್ಟು ಇವನ್ ಜೊತೆ ಇರೋದಕ್ಕೆ ಒಪ್ಕೊಳ್ತಾನೆ. ನಂತರ ವಯಸ್ಸಾಗಿರೋ ವ್ಯಕ್ತಿ ಇವನಿಗೆ ಓದೋದನ್ನ, ಈ ಪ್ರಪಂಚದ ಬಗ್ಗೆ ಸಣ್ಣ ಸಣ್ಣ ವಿಷಯಗಳನ್ನ ಎಲ್ಲಾನು ಕೂಡ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ಸ್ವಲ್ಪ ದಿನಗಳು ಕಳಿತಿದ್ದಂಗೆನೆ ಇವನಿಗೆ ಬರೀ ಮಾತಾಡೋದಕ್ಕಲ್ಲ ಪರ್ಫೆಕ್ಟ್ ಆಗಿ ಓದೋದಕ್ಕೂ ಕೂಡ ಬಂದ್ಬಿಟ್ಟಿರುತ್ತೆ. ನಂತರ ವಯಸ್ಸಾಗಿರುವಂತ ವ್ಯಕ್ತಿ ಹಾಗೆ ಇವನು ತುಂಬಾನೇ ಕ್ಲೋಸ್ ಫ್ರೆಂಡ್ಸ್ ಗಳಾಗ್ಬಿಟ್ಟಿರ್ತಾರೆ. ಹೀಗೆ ಇರ್ಬೇಕಾದ್ರೆ ಒಂದು ದಿನ ಈ ವಯಸ್ಸಾಗಿರುವಂತ ವ್ಯಕ್ತಿ ಕೇಳ್ತಾರೆ, ನೀನು ಎಲ್ಲಿಂದ ಬಂದಿದ್ಯಾ, ನಿನ್ ತಂದೆ ತಾಯಿ ಯಾರು ಅಂತ. ಆದ್ರೆ ಕಾಯಲ್ಗ್ ಮಾತ್ರ ಏನು ಕೂಡ ನೆನಪೇ ಇರೋದಿಲ್ಲ. ಆದ್ರಿಂದ ವಯಸ್ಸಾಗಿರುವಂತ ವ್ಯಕ್ತಿ ಹೇಳ್ತಾರೆ, ಹಾಗಿದ್ರೆ ಹೋಗು, ನಿನ್ ಬಗ್ಗೆ ನೀನು ಕಂಡಿಡ್ಕೊ ಅಂತ. ಇದು ಕಾಯಲ್ಗೂ ಕೂಡ ಸರಿ ಅನ್ಸುತ್ತೆ. ಯಾಕೆಂತಂದ್ರೆ ತುಂಬಾ ದಿನಗಳಿಂದ ಇದೇ ಪ್ರಶ್ನೆ ಇವನ ತಲೆಲಿತ್ತು. ಆದ್ರಿಂದ ಕಾಡಿಂದ ಹೊರಗಡೆ ಬರ್ತಿದ್ದಂಗೆನೆ ದೂರದಲ್ಲಿ ಆ ಟವರ್ ಕಾಣಿಸುತ್ತೆ. ಹತ್ರ ಬಂದು ನೋಡಿದ್ರೆ ಈ ಟವರ್ ಸಂಪೂರ್ಣವಾಗಿ ನಾಶ ಆಗೋಗಿರುತ್ತೆ. ಹಾಗೆ ಇಲ್ಲೇ ಬಿದ್ದಿರುವಂತ ಅರ್ಧಂಬರ್ಧ ಸುಟ್ಟಿರೋ ಎಕ್ಸ್ಪೆರಿಮೆಂಟ್ ಪೇಪರ್ ಗಳನ್ನ ಬುಕ್ ಅನ್ನ ಓದ್ತಿದ್ದಂಗೆನೆ ಇವನಿಗೆ ಅರ್ಥ ಆಗೋಗುತ್ತೆ ಇವನು ಎಲ್ಲರ ರೀತಿ ಮಾಮೂಲಿ ಮನುಷ್ಯ ಅಲ್ಲ, ಬದಲಾಗಿ ಡೆಡ್ ಬಾಡಿಗಳಲ್ಲಿದ್ದಂತ ಬಾಡಿ ಪಾರ್ಟ್ಸ್ ಗಳನ್ನ ಒಂದು ಕಡೆ ಸೇರಿಸಿ ಕ್ರಿಯೇಟ್ ಮಾಡಿರೋದು ಅಂತ. ಈ ವಿಷಯ ಗೊತ್ತಾಗಿ ಇವನಿಗೆ ಎದೆನೆ ಹೊಡೆದೋದಂಗ ಆಗೋಗುತ್ತೆ. ಅಷ್ಟೇ ಅಲ್ಲದೆ ವಿಕ್ಟರ್ ಇವನ್ ಜೊತೆ ಏನೇನೆಲ್ಲ ಮಾಡಿದ್ದಂತ ನೆನಪು ಕೂಡ ಬಂದ್ಬಿಟ್ಟಿರುತ್ತೆ. ಅದೇ ಸಮಯಕ್ಕೆ ಒಂದು ಲೆಟರ್ ನ ಮೇಲೆ ಇವನಿಗೆ ವಿಕ್ಟರ್ ನ ಅಡ್ರೆಸ್ ಸಿಕ್ಬಿಡುತ್ತೆ. ನಂತರ ಇವನು ಮನೆ ಹತ್ರ ಬಂದು ನೋಡಿದ್ರೆ ವುಲ್ಫ್ ಗಳೆಲ್ಲ ಬಂದ್ಬಿಟ್ಟಿರ್ತವೆ. ಆದ್ರಿಂದ ಒಳಗಡೆ ಬಂದು ಅವುಗಳನ್ನೆಲ್ಲ ಕ್ರೂರವಾಗಿ ಸಾಯಿಸ್ಬಿಡ್ತಾನೆ. ಹೇಳ್ಬೇಕು ಅಂತಂದ್ರೆ ಇವನಿಗೆ ಮನುಷ್ಯರಿಗಿಂತ 1000 ಪಟ್ಟು ಜಾಸ್ತಿ ಶಕ್ತಿ ಇರುತ್ತೆ. ಆದ್ರೆ ವಯಸ್ಸಾಗಿರುವಂತ ವ್ಯಕ್ತಿಗೆ ಅವುಗಳು ತುಂಬಾನೇ ಕಚ್ಬಿಟ್ಟಿರ್ತವೆ. ಇದೇ ದುಃಖದಲ್ಲಿ ಇವನು ಹೇಳ್ತಾನೆ, ನನ್ ಬಗ್ಗೆ ನನ್ಗೆ ಗೊತ್ತಾಯ್ತು ಅಂತ. ಇದನ್ನ ಕೇಳಿ ಈ ವ್ಯಕ್ತಿಗೆ ತುಂಬಾನೇ ಸಂತೋಷ ಆಗಿ ನಿನ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾನೆ ಕಣ್ಣು ಮುಚ್ಬಿಡ್ತಾರೆ. ಆದ್ರೆ ಅದೇ ಸಮಯಕ್ಕೆ ಫ್ಯಾಮಿಲಿ ಅವರು ಬಂದ್ಬಿಡ್ತಾರೆ. ಇವನು ಇಷ್ಟು ಭಯಂಕರವಾಗಿರೋದನ್ನ ನೋಡಿ ಇವನೇ
ಇವನೇ ಸಾಯಿಸಿದಾನೆ ಅಂತ ಅಟ್ಯಾಕ್ ಮಾಡ್ತಿರ್ತಾರೆ. ಇವನು ಕೂಡ ಅವರಿಗೆ ಹೊಡೆದು ಹೊರಗಡೆ ಬಂದ್ರೆ ಆದ್ರೆ ಅವರು ಇವನಿಗೆ ತುಂಬಾನೇ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಇದಾದ್ಮೇಲೆ ಸ್ವಲ್ಪ ದಿನಗಳ ನಂತರ ನೋಡಿದ್ರೆ ಇವನ ಗಾಯಗಳೆಲ್ಲ ವಾಸಿ ಆಗ್ತಿದ್ದಂಗೆನೆ ಮತ್ತೆ ಜೀವಂತಗೊಳ್ತಾನೆ. ಅಂದ್ರೆ ಇವನು ಯಾವತ್ತೂ ಸಾಯೋದಿಲ್ಲ ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ವಿಕ್ಟರ್ನ ಕಾಲು ಕಟ್ ಆಗೋಗಿತ್ತಲ್ಲ, ಆದ್ರಿಂದ ಡೂಪ್ಲಿಕೇಟ್ ಕಾಲನ್ನ ಯೂಸ್ ಮಾಡ್ತಿರ್ತಾನೆ. ಅಷ್ಟೇ ಅಲ್ಲದೆ ಇವತ್ತು ವಿಲಿಯಂ ಮತ್ತೆ ಎಲಿಜಬೆತ್ ನ ಮದ್ವೆ ಕೂಡ ನಡೀತಿರುತ್ತೆ. ಹೊರಗಡೆ ನೋಡಿದ್ರೆ ಅಡ್ರೆಸ್ ಅನ್ನ ಹುಡ್ಕೊಂಡು ವಿಕ್ಟರ್ ಕೂಡ ಇಲ್ಲಿಗೆ ಬಂದು ತಲುಪಿಟ್ಟಿರ್ತಾನೆ. ಈ ಕಡೆ ವಿಕ್ಟರ್ ಮದ್ವೆ ಆಗ್ತಿರುವಂತ ಎಲಿಜಬೆತ್ಗೆ ವಿಶ್ ಮಾಡೋದಕ್ಕೆ ಅಂತ ಬಂದಿರ್ತಾನೆ. ಆದ್ರೆ ಇವನು ಕಾಯಿಲ್ನ ಸಾಯಿಸಿರೋದನ್ನ ಇನ್ನೂ ಕೂಡ ಮರ್ತಿರೋದಿಲ್ಲ. ಅದೇ ಕೋಪದಲ್ಲಿ ಇವನಿಗೆ ಕಪಾಳಕ್ಕೆ ಹೊಡೆದು ಕಳಿಸ್ಬಿಡ್ತಾಳೆ. ಇವನು ಕೂಡ ಇವನ ರೂಮ್ಗೆ ಬಂದಾಗ ಯಾರೋ ಬಂದಿದ್ದಾರೆ ಅಂತ ಫೀಲ್ ಆಗುತ್ತೆ. ಆಗ ಹಿಂದೆಯಿಂದ ಕಾಯಿಲ್ ಬಂದಿದ್ದನ್ನ ನೋಡಿ ಇವನಿಗೆ ತುಂಬಾನೇ ಆಶ್ಚರ್ಯ ಆಗೋಗುತ್ತೆ. ಇವನು ಇನ್ನೂ ಕೂಡ ಬದುಕಿದಾನ ಅಂತ. ಅಷ್ಟೇ ಅಲ್ಲದೆ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿರೋದನ್ನ ನೋಡಿ ಇನ್ನೂ ಕೂಡ ಇವನಿಗೆ ಭಯ ಆಗ್ತಿರುತ್ತೆ. ನಂತರ ಕಾಯಿಲ್ ಇವನನ್ನ ಕೇಳ್ತಾನೆ, ನಾನು ಎಷ್ಟೇ ಪ್ರಯತ್ನ ಪಟ್ರು ಸಾಯೋದಕ್ಕಾಗ್ತಿಲ್ಲ, ಆದ್ರಿಂದ ಯಾವಾಗ್ಲೂ ನನ್ ಜೊತೆ ಇರೋದಕ್ಕೆ ನನ್ ರೀತಿನೇ ಇನ್ನು ಯಾರನ್ನಾದ್ರೂ ಮಾಡು ಅಂತಾನೆ. ಆದ್ರೆ ಇವನ್ ಮಾತ್ರ ಒಪ್ಕೊಳ್ತಿರೋದಿಲ್ಲ. ನಿನ್ನಂತ ಮಾನ್ಸ್ಟರ್ ನ ನಾನ್ ಮತ್ತೆ ಕ್ರಿಯೇಟ್ ಮಾಡೋದಿಲ್ಲ ಅಂತ. ಇದರಿಂದ ಕಾಯಿಲ್ಗೆ ತುಂಬಾನೇ ಕೋಪ ಬಂದು ಇವನಿಗೆ ಹೊಡಿತಿರ್ತಾನೆ. ಆ ಶಬ್ದನ ಕೇಳಿಸ್ಕೊಂಡು ಎಲಿಜಬೆತ್ ಇಲ್ಲಿಗೆ ಬಂದಾಗ ಕಾಯಿಲ್ ಬದುಕಿರೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾಳೆ. ಆದ್ರೆ ಅದೇ ಸಮಯಕ್ಕೆ ವಿಕ್ಟರ್ ಕಾಯಿಲ್ಗೆ ಶೂಟ್ ಮಾಡೋದಕ್ಕೆ ಹೋಗಿ ಇವಳಿಗೆ ಶೂಟ್ ಮಾಡ್ಬಿಡ್ತಾನೆ. ನಂತರ ವಿಲಿಯಂ ತಡೆಯೋದಕ್ಕೆ ಅಂತ ಬಂದ್ರೆ ಕಾಯಿಲ್ ಇವನನ್ನ ತಳ್ಳಿಬಿಡ್ತಾನೆ. ಹಾಗೆ ಸಾಯ್ತಿರುವಂತ ಎಲಿಜಬೆತ್ ನು ಕೂಡ ಕರ್ಕೊಂಡು ಹೊಟ್ಟೋಗ್ತಾನೆ. ಈ ಕಡೆ ವಿಕ್ಟರ್ ವಿಲಿಯಂ ಹತ್ರ ಬಂದು, ನಾನ್ ನಿನ್ನ ಬದುಕಿಸ್ತೀನಿ ಅಂತ ಹೇಳಿದ್ರೆ ಅದ್ರ ಅವಶ್ಯಕತೆ ಇಲ್ಲ, ಈಗ ಏನೇನಾಗಿದೆ ಅದಕ್ಕೆಲ್ಲ ನೀವೇ ಕಾರಣ ಅಂತ ಹೇಳಿ ಇವನು ಕೂಡ ಸತ್ತೋಗ್ತಾನೆ. ಇದರಿಂದ ವಿಕ್ಟರ್ ಗನ್ ತಗೊಳ್ತಾನೆ. ಈ ಕಡೆ ಎಲಿಜಬೆತ್ ಸಾಯೋದಕ್ಕಿಂತ ಮುಂಚೆ, ನಾನು ಜೀವನದಲ್ಲಿ ವರ್ಣನೆ ಮಾಡೋದಕ್ಕಾಗದೇ ಇರುವಂತ ಪ್ರೀತಿನ ಹುಡುಕ್ತಿದ್ದೆ, ಆ ಪ್ರೀತಿ ನಿನ್ನ ಹತ್ರ ಸಿಕ್ಕಿತ್ತು, ಆದ್ರೆ ಆ ಪ್ರೀತಿನ ಈ ಜನ್ಮದಲ್ಲಿ ಪಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಂತ ಹೇಳ್ತಾನೆ ಕೊನೆ ಉಸಿರನ್ನ ಎಳೆದು ಬಿಡ್ತಾಳೆ. ಅದೇ ಸಮಯಕ್ಕೆ ವಿಕ್ಟರ್ ಕಾಯಿಲ್ನ ಸಾಯಿಸೋದಕ್ಕೆ ಅಂತ ಬಂದಾಗ ಎಲಿಜಬೆತ್ ಸತ್ತೋಗಿರುವಂತ ವಿಷಯ ಗೊತ್ತಾಗುತ್ತೆ. ನಂತರ ಕಾಯಿಲೆ ಇವನನ್ನ ಹಿಡ್ಕೊಂಡು ಚೆನ್ನಾಗಿ ಹೊಡೆದು ಹೇಳ್ತಾನೆ, ಇನ್ಮೇಲೆ ನಿನ್ನ ಜೀವನ ನನಗ್ ಸೇರಿತ್ತು, ನಿನಗೆ ನರಕ ಅಂದ್ರೆ ಏನ್ ತೋರಿಸ್ತೀನಿ ಅಂತ ಹೋಗ್ತಾನೆ. ಅವತ್ತಿಂದ ವಿಕ್ಟರ್ ಅವನನ್ನ ಸಾಯಿಸೋದಕ್ಕೆ ಅಂತ ಫಾಲೋ ಮಾಡ್ತಾನೆ ಇರ್ತಾನೆ. ಅಷ್ಟೇ ಅಲ್ಲದೆ ಬಾಂಬ್ಗಳನ್ನ ಕತ್ತಿಗಳನ್ನೆಲ್ಲ ಕೂಡ ರೆಡಿ ಮಾಡ್ಕೊಂಡಿರ್ತಾನೆ. ಒಂದು ದಿನ ಅವನು ಸಿಕ್ತಾಗ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಕಾಯಿಲ್ ಇವನನ್ನೇ ಹಿಡಿದ್ಬಿಡ್ತಾನೆ. ಹಾಗೆ ಇವನ ಹತ್ರ ಇರುವಂತ ಬಾಂಬ್ ಅನ್ನ ನೋಡಿ ಇದರಿಂದನಾದ್ರೂ ನಾನು ಸಾಯ್ಬೋದು ಅಂತ ಬಾಂಬ್ ಅನ್ನ ಹಸ್ಕೊಂಡು ನಿಂತ್ಕೋತಾನೆ. ಬ್ಲಾಸ್ಟ್ ಏನೋ ಆಗುತ್ತೆ, ಆದ್ರೆ ಇವನು ಸತ್ತಿರೋದಿಲ್ಲ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈಗ ಬ್ಲಾಸ್ಟ್ ಆದಂತ ಬೆಂಕಿನ ನೋಡಿನೇ ಮೂವಿಯ ಮೊದಲಲ್ಲಿ ಕ್ಯಾಪ್ಟನ್ ಹಾಗೆ ಅವನ ಜನರು ಇಲ್ಲಿಗೆ ಬಂದು ವಿಕ್ಟರ್ ನ ಕರ್ಕೊಂಡು ಹೋಗಿದ್ದು. ನಂತರ ಸೀನ್ ಪ್ರೆಸೆಂಟ್ ಆಗಿ ಬರುತ್ತೆ. ಕಾಯಿಲ್ ಮನ್ಸಲ್ಲಿ ಇಷ್ಟೊಂದು ನೋವನ್ನ ಇಟ್ಕೊಂಡು ಬರೀ ಪ್ರೀತಿ ಬೇಕು ಅಂತ ಬಯಸಿದ್ದನ್ನ ನೋಡಿ ವಿಕ್ಟರ್ಗೆ ಇವನು ಎಂತ ಒಂದು ದೊಡ್ಡ ತಪ್ಪನ್ನ ಮಾಡಿದಾನೆ ಅಂತ ಅರ್ಥ ಆಗೋಗುತ್ತೆ. ಆದ್ರಿಂದ ತುಂಬಾ ಪ್ರೀತಿಯಿಂದ ಅವನನ್ನ ಮುಟ್ತಾ ಒಬ್ಬ ತಂದೆ ಮಗನಿಗೆ ಹೇಳೋ ರೀತಿ ಹೇಳ್ತಿರ್ತಾನೆ, ನನ್ನ ತಪ್ಪು ನನಗೆ ಏನು ಅಂತ ಅರ್ಥ ಆಗೋಗಿದೆ, ನನ್ನ ಕ್ಷಮಿಸ್ಬಿಡು, ನೀನು ಸಾಯೋದಕ್ಕಾಗ್ತಿಲ್ಲ ಅಂತಂದ್ರೆ ಏನು ಹೆದರ್ಕೊಳ್ಬೇಡ, ತುಂಬಾ ಖುಷಿಯಿಂದ ಜೀವನನ ಬದುಕು ಅಂತ. ಕಾಯಿಲ್ಗೂ ಕೂಡ ಇಷ್ಟೇ ಬೇಕಿದ್ದು, ವಿಕ್ಟರ್ ಇಂದ ಸ್ವಲ್ಪ ಪ್ರೀತಿ. ಆದ್ರಿಂದ ಇವನನ್ನ ತಂದೆ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡು ಇವನನ್ನ ಕ್ಷಮಿಸ್ಬಿಡ್ತಾನೆ. ಅಷ್ಟೇ ಅಲ್ಲದೆ ವಿಕ್ಟರ್ನ ಆರೋಗ್ಯ ಈಗ ತುಂಬಾ ಹದಗೆಟ್ಟೋಗಿರೋದ್ರಿಂದ ಇವನು ಕೂಡ ಕೊನೆ ಉಸಿರನ್ನ ಎಳೆದು ಬಿಡ್ತಾನೆ. ಕಾಯಿಲ್ಗಂತೂ ತುಂಬಾನೇ ಬೇಜಾರಾಗೋಗಿರುತ್ತೆ. ಇದಾದ್ಮೇಲೆ ಕ್ಯಾಪ್ಟನ್ ಶಿಪ್ ನಲ್ಲಿರುವಂತ ಜನರಿಗೆಲ್ಲರಿಗೂ ಸುಮ್ನಿರೋದಕ್ಕೆ ಹೇಳ್ತಾನೆ. ಆಗ ಕಾಯಿಲ್ ಕೂಡ ಹೊರಗಡೆ ಬಂದು ಶಿಪ್ ಇಂದ ಕೆಳಗಡೆ ಇಳಿತಾನೆ. ಹಾಗೆ ಮಂಜುಗಡ್ಡೆ ಒಳಗಡೆ ಸಿಗಾಕೊಂಡಿರುವಂತ ಇವರ ಶಿಪ್ ಅನ್ನ ಮತ್ತೆ ಸಮುದ್ರದ ಒಳಗಡೆ ತಳ್ಳಿ ಹೆಲ್ಪ್ ಮಾಡ್ತಾನೆ. ಇದರಿಂದ ಶಿಪ್ ನಲ್ಲಿರೋರೆಲ್ಲ ತುಂಬಾನೇ ಸಂತೋಷ ಪಡ್ತಾರೆ. ಆದ್ರೆ ಈ ಕಡೆ ಕಾಯಿಲ್ ತುಂಬಾ ದುಃಖದಿಂದ ಹೇಗೋ ಮಾಡಿ ಇವನ ಜೀವನ ಬದುಕೋದಕ್ಕೆ ಅಂತ ಹೋಗ್ತಾನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಈ ಮೂವಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿ ನಿಮ್ಗೆ ಹೇಗೆ ಅನಿಸ್ತು ಅಂತ. ಹಾಗೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರಿ ಎಕ್ಸ್ಪ್ಲೈನರ್ ಕನ್ನಡ.